ಕಾಲೇಜ್ ಬಸ್ಗೆ ತೊಂದರೆ ಇಲ್ಲ, ಹಾಲು ಮೆಡಿಸಿನ್ ಬಸ್ ಸಿಗುತ್ತೆ, ಡೋಂಟ್ ವರಿ. ಸಂಪೂರ್ಣ ಸ್ತಬ್ಧವಾಗುತ್ತಾ ಕರುನಾಡು. ಬಲವಂತವಾಗಿ ಬಂದ್ ಮಾಡಿದ್ರೆ ಕಠಿಣ ಕ್ರಮ ಫಿಕ್ಸ್. ನಷ್ಟವಾದ್ರೆ ಬಂದ್ ಕರೆ ಕೊಟ್ಟಿರುವವರೇ ಭರಿಸಬೇಕು. ಕಮಿಷನರ್ ದಯಾನಂದ್ ಎಚ್ಚರಿಕೆ. ಪರಿಷತ್ನಲ್ಲೂ ಟ್ರ್ಯಾಪ್ನದ್ದೇ ಸದ್ದು. ಸಿಎಂ ಉತ್ತರ ಬೇಕೇ ಬೇಕು ಎಂದು ಸೌಂಡು. ಉನ್ನತ ಮಟ್ಟದ ತನಿಖೆ ಫಿಕ್ಸ್ ಎಂದ ಸಿಎಂ. ಇಂದಿನಿಂದ ಐಪಿಎಲ್ ಹಂಗಾಮ ಶುರು. ಮೊದಲಿಗೆ ಆರ್ಸಿಬಿ ಕೆಕೆಆರ್ ಕಾದಾಟ. ಮೊದಲ ಪಂದ್ಯಕ್ಕೆ ವರುಣನ ಅಡ್ಡಿ ಸಾಧ್ಯತೆ. ಬಂದ್ 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 ಬಂದ್. ಕನ್ನಡಿಗರ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಇವತ್ತು ಬಂದ್ಗೆ ಕರೆ ಕೊಡಲಾಗಿದೆ. ಗಡಿಯಲ್ಲಿ ಪರಭಾಷಿಕರ ದೌರ್ಜನ್ಯ ಖಂಡಿಸಿ ಬಂದ್. ಕನ್ನಡಿಗರ ಅಸ್ಮಿತೆ ಕಾಪಾಡಿಕೊಳ್ಳೋದಕ್ಕೆ ಬಂದ್ ಬಂದ್. ಕರ್ನಾಟಕದ ನೆಲ ಜಲ ಭಾಷೆಗಾಗಿ ಬಂದ್ ಬಂದ್. ಗಡಿನಾಡ ಕನ್ನಡಿಗರಿಗಾಗಿ ಬಂದ್ ಬಂದ್ ಬಂದ್. ಕನ್ನಡ ಪರ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಬೆಳಗಾವಿ ಗಡಿಯಲ್ಲಿ ಮರಾಠಿ ಪುಂಡರ ಹಾವಳಿಯನ್ನ ವಿರೋಧಿಸಿ ಅದರ ಜೊತೆಗೆ ರಾಜ್ಯದ ಹಿತಾಸಕ್ತಿ ಸಂಬಂಧಿತ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿವೆ. ಕೆಲವು ಜಿಲ್ಲೆಗಳಲ್ಲಿ ಬಂದ್ ಬಿಸಿ ಹೆಚ್ಚಿಗೆ ಇರಲಿಕ್ಕಿದೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತವಾಗಿಲ್ಲ. ಕೆಲವು ಕಡೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗುವ ಸಾಧ್ಯತೆಗಳು ಕೂಡ ಇದೆ. ಹಲವು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಘೋಷಿಸಿವೆ. ಶಾಲಾ ಕಾಲೇಜು ನಡೆಸುವ ಹಾಗೂ ಪರೀಕ್ಷೆಗಳನ್ನು ನಡೆಸುವುದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಒಂದಷ್ಟು ನಿರ್ಧಾರಗಳನ್ನು ಕೂಡ ಪ್ರಕಟ ಕೂಡ ಮಾಡಲಾಗಿರುವಂಥದ್ದು. ಯಾವುದೇ ಶಾಲೆಯಲ್ಲಿ ಪರೀಕ್ಷೆಗಳು ನಡೀತಾ ಇದ್ರೆ ಯಾವುದೇ ತೊಂದರೆ ಇರೋದಿಲ್ಲ ಅಂತ ಕೂಡ ಈಗಾಗಲೇ ಸರ್ಕಾರ ಕೂಡ ಹೇಳಿದೆ. ಅದೇ ರೀತಿಯಾಗಿ ಬಂದ್ಗೆ ಬೆಂಬಲ ಕೊಟ್ಟಂತಹ ಕರೆ ಕೊಟ್ಟಂತಹವರೆಲ್ಲರೂ ಕೂಡ ಮಕ್ಕಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಇನ್ನು ಹೋಟೆಲ್ಗೆ ತೆರಳಿ ಹೋಟೆಲ್ ಸಿಬ್ಬಂದಿಗಳಿಗೆ ಹೂ ಕೊಡೋದ್ರ ಮೂಲಕ, ಗುಲಾಬಿ ಹೂ ಕೊಡೋದ್ರ ಮೂಲಕ ಬಂದ್ಗೆ ನೀವು ಕೂಡ ಸಹಕರಿಸಿ ಅಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಇದೀಗ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಬಂದ್ಗೆ ಇದೀಗ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ನಾವು ಕೂಡ ಬೆಳಗ್ಗೆ ಬಂದಂತಹ ಸಂದರ್ಭದಲ್ಲಿ ತುಂಬ ವೆಹಿಕಲ್ಸ್ ಇವತ್ತು ಪಾಸ್ ಆಗ್ತಾ ಇರೋದನ್ನ ಗಮನಿಸಿದ್ವಿ. ಬನ್ನ ಬಿಸಿ ತಟ್ಟುಬಿಟ್ರೆ ಆಮೇಲೆ ನಾವೆಲ್ಲೂ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಬೆಳಿಗ್ಗೆನೇ ನಾವು ಹೊರಟ್ರೆ ಸೇಫ್ ಅನ್ನುವಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಬೆಳಿಗ್ಗೆಯಿಂದಲೇ ಒಂದಷ್ಟು ವೆಹಿಕಲ್ಸ್ಗಳು ಇವತ್ತು ಬೀದಿಗಿಳಿದಿದ್ವು. ಅವರವರ ಕೆಲಸದಲ್ಲಿ ಕಾರ್ಯನಿರತರಾಗಿದ್ದರು. ಇವತ್ತು ರೋಡಿಗೆ ಇಳಿಯೋ ಮುನ್ನ ಒಮ್ಮೆ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕೆಂತಂದರೆ ಬನ್ನ ಬಿಸಿ ತಟ್ಟುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಕರ್ನಾಟಕ ಬಂದ್ಗೆ ಹೋರಾಟಗಾರರು ಸಜ್ಜನ್ನ ಮಾಡಿಕೊಂಡಿದ್ದಾರೆ. ಮನೆಯಿಂದ ಹೊರಡೋದಕ್ಕೂ ಮುನ್ನ ಒಮ್ಮೆ ಎಚ್ಚರವನ್ನು ವಹಿಸಬೇಕಾಗತ್ತೆ. ರಾಜ್ಯಾದ್ಯಂತ ಖಾಕಿ ಕೂಡ ಅಲರ್ಟ್ ಆಗಿದೆ. ಈಗಾಗಲೇ ಖಾಕಿ ಕೂಡ ನೋಟಿಸನ್ನು ಕೊಡುವಂತಹ ಕೆಲಸವನ್ನು ಮಾಡಿದೆ. ಮನೆ ಮನೆಗೂ ನೋಟಿಸ್ ಕೊಡುವಂತಹ ಕೆಲಸಗಳನ್ನು ಮಾಡಿದೆ. ಯಾರೆಲ್ಲ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೋ, ಮೇನ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ರಿಗೂ ಕೂಡ ಈಗಾಗಲೇ ನೋಟಿಸ್ ಕೊಡುವಂತಹ ಕೆಲಸಗಳಾಗಿದೆ. ಅದಕ್ಕೂ ಕೂಡ ಸಂಘಟನೆಗಳು ಕಿಡಿಕಾರಿದ್ದಾವೆ. ಯಾಕೆಂತಂದರೆ ಈ ರೀತಿಯಾದಂತಹ ಪ್ರಕ್ರಿಯೆ ಯಾವಾಗಲೂ ಆಗಿರಲಿಲ್ಲ. ಇದೇ ಮೊದಲೇ ಬಾರಿಗೆ ಈ ರೀತಿಯಾದಂತಹ ಪ್ರಕ್ರಿಯೆ